ಎಲ್ಲರಿಗೂ ನಮಸ್ಕಾರ. ಏನಿವತ್ತು ಧ್ರುವ ಚಾರಿಟೇಬಲ್ ಟ್ರಸ್ಟ್ ಅವರು ನಮಗೆ ಎಲ್ಲ SLC ಅವ್ರಿಗೆ ಪ್ಯಾಡ್ಗಳನ್ನು ವಿತರಿಸ್ತಾ ಇದ್ದಾರೆ. ಏನಕ್ಕೆ ಅಂದರೆ ಪರೀಕ್ಷೆಗೆ, ನಿಮ್ಮ ಪರೀಕ್ಷೆ ಇದೆಯಲ್ಲ ಮುಂದೆ, ಇನ್ನು 18 ದಿವಸ ಇದೆಯಲ್ಲ ನಿಮ್ಮ ಪರೀಕ್ಷೆ. ಸೊ 18 ದಿವಸದಲ್ಲಿ ನಿಮಗೆ ಪರೀಕ್ಷೆ ಚೆನ್ನಾಗಿ ಬರೀಬೇಕು, ಹಾಗೆ ಒಳ್ಳೆ ಮಾರ್ಕ್ಸ್ ತಗೋಬೇಕು. ಒಳ್ಳೆ ಮಾರ್ಕ್ಸ್ ತಗೊಂಡ್ಮೇಲೆ ನಿಮಗೆ ಮಾರ್ಕ್ಸ್ ಯಾರು ಜಾಸ್ತಿ 600ಕ್ಕೂ ಹೆಚ್ಚಿಗೆ ಮಾರ್ಕ್ಸ್ ತಗೊಂಡಿರೋರಿಗೆ ಅವಾಗ ಕೂಡ ಸನ್ಮಾನ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇದು ನಮ್ಮ ಒಂದು ಪಂಚಾಯಿತಿಯಲ್ಲಿರೋ ಸರ್ಕಾರಿ ಪ್ರೌಢಶಾಲೆಗೆ ಎಲ್ಲ, ತಾಲೂಕಿನ ಎಲ್ಲಾ ಸರ್ಕಾರಿ ಪ್ರೌಢಶಾಲೆಯ SLC ವಿದ್ಯಾರ್ಥಿಗಳಿಗೆ ಅವರು ಅನುವು ಕೊಡ್ತಾ ಇದ್ದಾರೆ ಕೊಡುಗೆಯಾಗಿ. ಇದೊಂದು ಪ್ಯಾಡ್ ಅಂದ್ರೆ ಸಣ್ಣದೇ ಇರ್ಬೋದು ಅವ್ರು ಕೊಡ್ತಾ ಇರೋದು, ಬಟ್ ಇದರಲ್ಲಿ ನಿಮ್ಮ ಭವಿಷ್ಯನೇ ಇರುತ್ತೆ. ನೀವು ಬರೆದು ಇದರಲ್ಲಿ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬಂದ್ರೆ ನಿಮ್ಗೆ ಎಷ್ಟೋ ಖುಷಿ ತರುತ್ತೆ. ಇಂಥವ್ರು ಧ್ರುವ ಚಾರಿಟೇಬಲ್ ಟ್ರಸ್ಟ್ ಅವರು ಒಂದು ಪ್ಯಾಡ್ ತಂದು ಕೊಟ್ಟೋದ್ರು. ನಾವು ಆ ಪ್ಯಾಡಲ್ಲಿ ಬರೆದಿದ್ವಿ. ಆ ಪ್ಯಾಡಲ್ಲಿ ಬರೆದಾಗ ನಮ್ಗೆ ಒಂದು ಮಾರ್ಕ್ಸ್ ಬಂತು ಅಂತ ಅಂದ್ರೆ ನಿಮ್ ಹಿಂದೆ ನಿಮ್ ಗುರುಗಳೇ ಇರ್ತಾರೆ, ನಿಮ್ಗೆಲ್ಲ ಒಳ್ಳೆ ಪಾಠ ಹೇಳ್ಕೊಟ್ಟು ನಿಮ್ಗೆ ಒಳ್ಳೆ ನೆನಪಿನ ಒಂದು ಏನಿರುತ್ತೆ ಅಂದ್ರೆ ನೀವು ಓದಿರ್ತೀರ ಚೆನ್ನಾಗಿ ಅವರ ಒಂದು ಮಾರ್ಗದರ್ಶನಲ್ಲಿ. ಬಟ್ ಈ ಪ್ಯಾಡ್ ಕೂಡ ಸಣ್ಣದೇ ಇದು, ಅದರಲ್ಲಿ ಕೂಡ ನಿಮ್ಗೆ ಒಂದು ನೆನಪಿರುತ್ತೆ. ಹೆಚ್ಚಾಗಿ ನಿಮ್ಮ ಗುರುಗಳಿಂದನೇ ನಿಮ್ಗೆಲ್ಲ ನಿಮ್ ಪಾಠ ಎಲ್ಲ ನಿಮ್ಗೆ ಹೇಳ್ಕೊಟ್ಟಿರ್ತಾರೆ, ಆ ಒಂದು ಮಾರ್ಗದರ್ಶನಲ್ಲಿ ಹೋಗೋದು. ಬಟ್ ಈ ಸಣ್ಣ ಪ್ಯಾಡ್ ನಿಮ್ಮನ್ನ ನೆನಪನ್ನ ಹಂಗೆ ಇಡುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ನೆನಪು ನಾವು ಕೂಡ 8ನೇ ತರಗತಿ ಇದ್ದಾಗ ಒಂದು ಪ್ಯಾಡ್ ಕೊಡಿಸಿದ್ರು ನನಗೆ ಒಂದು ಟೀಚರ್, ನಮ್ಮ ಕನ್ನಡ ಟೀಚರ್, ಎಲ್ಲಿ ಮಲ್ನಾಯ್ಕ್ನಲ್ಲಿ ಓದ್ತಾ ಇದ್ದಾಗ. ಅದ್ರಲ್ಲಿ ನಾನು SLC ವರ್ಗೂ ಇಟ್ಕೊಂಡು SLC ಅಲ್ಲಿ ಪಾಸ್ ಆದೆ. ನಾನು ಆಗಿದ್ದು 2nd ಕ್ಲಾಸ್ ನಾನು ಪಾಸ್ ಆಗಿದ್ದು, ಜಾಸ್ತಿ ಕೂಡ ಪಾಸ್ ಆಗಿಲ್ಲ. ಬಟ್ ಆ ನೆನಪು ನಾನು ಡಿಗ್ರಿ PG ವರ್ಗೂ ನಾನು ಹಾಗೆ ಇಟ್ಕೊಂಡು ಎಕ್ಸಾಮ್ ಬರಿತಾನೇ ಇದ್ದೆ. ಇದ್ರ ನಮ್ಮ ಟೀಚರ್ ಕೊಡಿಸಿದ್ರು, ನಮ್ಮ ಕನ್ನಡ ಟೀಚರ್ ಅಂದ್ಬಿಟ್ಟು. ಆ ತರ ಇರುತ್ತೆ. ಅದು ನನ್ನ ಒಂದು ನೆನಪು ನಿಮ್ಗೆ ಹೇಳ್ತಾ ಇರೋದು, ಒಂದು ಖುಷಿಗೋಸ್ಕರ. ಬಟ್ ಏನ್ ಧ್ರುವ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ನಾಗರಾಜ್ ಅವರು ಮತ್ತೆ ಶಿವಶಂಕರ್ ರೆಡ್ಡಿ ಅವರು ಈ ಉತ್ತಮವಾದಂತ ಕೆಲಸ ಮಾಡ್ತಿದ್ದಾರೆ, ಸಮಾಜ ಸೇವೆ ಮಾಡ್ತಿದ್ದಾರೆ. ಅವ್ರಿಗೆ ಧನ್ಯವಾದಗಳು ಹೇಳ್ಬೇಕು. ಹಾಗೆ ಮುಂದಿನ ಈಗ ಬರೋ ನಿಮ್ಮ ಪರೀಕ್ಷೆಗೆ ನೀವು ಒಳ್ಳೆ ರೀತಿ ಪರೀಕ್ಷೆ ಚೆನ್ನಾಗಿ ಬರೆದು ಆ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಒಳ್ಳೆ ಮಾರ್ಕ್ಸ್ ತಗೊಂಡು ಮುಂದಿನ ನಿಮ್ಮ ಭವಿಷ್ಯ ರೂಪಿಸ್ಕೋಬೇಕು ಅಂತ ನಾನು ಆಶಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.